ಸಂಗೀತವನ್ನು ಭಕ್ತಿಯ ಕಾಯಕವೆಂದವರು ಬಹುಭಾಷಾ ಕೋಗಿಲೆ ಜಾನಕಮ್ಮ. ಅನಿಲ್ ಕುಮಾರ್ ಪಾಟೀಲ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಸಂಗೀತವನ್ನು ಭಕ್ತಿಯ ಕಾಯಕವೆಂದವರು ಜಾನಕಮ್ಮ ಬಹುಭಾಷಾ ಕೋಗಿಲೆ ಆಗಿದ್ದಾರೆ. ದಕ್ಷಿಣ ಭಾರತದ ಎಲ್ಲಾ ಪ್ರಧಾನ ಭಾಷೆಗಳ ಗಾಯಕಿಯಾದವರು ಎಂದು ಹುಬ್ಬಳ್ಳಿ ಧಾರವಾಡ ಮಾಜಿ ಮಹಾಪೌರರಾದ ಅನಿಲ್ ಕುಮಾರ್ ಪಾಟೀಲ್ ರವರು ಹೇಳಿದರು. ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ದತ್ತಿ, ಗುರುಬಸಪ್ಪ ನಾಡಗೌಡ ದತ್ತಿ ಅಧ್ಯಕ್ಷರು ಜಾನಪದ ಜಗತ್ತು ಟ್ರಸ್ಟ್ ದತ್ತಿ ಅಂಗವಾಗಿ ಡಾಕ್ಟರ್ ಎಸ್ ಜಾನಕಿ ಇವರ ಹಾಡಿದ ಕನ್ನಡ ಚಿತ್ರಗೀತೆ ಹಾಡುವ ಅಂತಿಮ ಸ್ಪರ್ಧೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ಚಂದ್ರಶೇಖರ್ ರೊಟ್ಟಿಗವಾಡ್ ಇವರು ವಿವಿಧ ರೀತಿಯ ಧ್ವನಿಗಳನ್ನ ನೀಡಬಲ್ಲ ಸಾಮರ್ಥ್ಯ ಹೊಂದಿದವರು ಜಾನಕಮ್ಮನವರು. ಇವರ ಹಾಡುಗಳನ್ನ ಹಾಡುವುದೆಂದರೆ ಎಲ್ಲರಿಗೂ ಸಂತಸ ಎಂದರು. ಡಾಕ್ಟರ್ ಎಸ್ ಜಾನಕಿರವರ ಎದುರಿಗೆ ಜಿ ಕನ್ನಡ ವಾಹಿನಿಯಲ್ಲಿ ಹಾಡಿ ಬೇಷ್ ಎನಿಸಿಕೊಂಡಿದ್ದ ಡಾಕ್ಟರ್ ಶ್ವೇತಾ ಹಿರೇಮಠ್ ಹಾಡಿದರು. ದತ್ತಿದಾನಿಗಳಾದ ಅಕ್ಕಮಹಾದೇವಿ ನಾಡಗೌಡ್ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಇದೊಂದು ಅಸ್ಮರಣೀಯ ಕಾರ್ಯಕ್ರಮ. ಮಹಾನ ಗಾಯಕಿ ಎಸ್ ಜಾನಕಿ ಅಭಿಮಾನಿಗಳ ಪಾಲಿಗೆ ಗಾನ ಸರಸ್ವತಿ. ಇಂತಹವರ ಸ್ಮರಣಾರ್ಥ ಹಾಡಿನ ಸ್ಪರ್ಧೆ ಏರ್ಪಡಿಸಿದ್ದು ಸಂತೋಷ ಎಂದರು. ವೇದಿಕೆಯ ಮೇಲೆ ಎಸ್ ಪ್ರತಾಪ್ ಇದ್ದರು. ನಿರ್ಣಾಯಕರ ಪರವಾಗಿ ಉಮಾ ಬಾಗಲಕೋಟೆ ಮಾತನಾಡಿ ಜಾನಕಮ್ಮನವರ ಗೀತೆ ಹಾಡಿದರು. ಸ್ಪರ್ಧೆಯ ನಿರ್ಣಾಯಕರಾಗಿ ಪ್ರಮೀಳಾ ಜಕ್ಕನ್ನವರ್, ಉಮಾ ಬಾಗಲಕೋಟೆ, ಮೇಘಾ ಹುಕ್ಕೇರಿ ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಒಟ್ಟು 20 ಗಾಯಕರು ಜಾನಕಮ್ಮನವರ ಹಾಡಿದ ಕನ್ನಡ ಗೀತೆಗಳ ಹಾಡನ್ನ ತನ್ಮಯತೆಯಿಂದ ಹಾಡಿ ಎಲ್ಲರ ಮನಸ್ಸನ್ನ ಗೆದ್ದರು. ಪ್ರಥಮ ಸ್ಥಾನ ರೋಹಿತ್ ಪೂಜಾರ್, ಅದ್ವಿಕಾ ಗೋಡ್ಗೇರಿ, ದ್ವಿತೀಯ ಸ್ಥಾನ ಸುಜಾತಾ ಕಲ್ಮಂಗಿ, ಪ್ರೇರಣಾ ಕೊಡ್ಲಿ, ತೃತೀಯ ಸ್ಥಾನ ಶಕುಂತಲಾ ಹಿರೇಮಠ್, ಲತಾ ಕುಂಬಾರ್, ಸಮಾಧಾನಕರ, ಪಾರ್ವತಿ ಹಮ್ಗಿ, ಭಾರತಿ ಪರ್ವತಿಕರ್, ಲೀಲಾ ಶಿಂದೆ ಉಳಿದ ಎಲ್ಲಾ ಗಾಯಕರು ಪ್ರೋತ್ಸಾಹಕ ಬಹುಮಾನವನ್ನ ಪಡೆದರು. ಪ್ರಾರಂಭದಲ್ಲಿ ಎಸ್ ಜಾನಕಿ ಇವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೌನಾಚರಣೆ ಮಾಡಲಾಯಿತು. ಪ್ರಮೀಳಾ ಜಕ್ಕನ್ನವರು ಪ್ರಾರ್ಥಿಸಿದರು. ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಹಾಂತೇಶ್ ನರಗಲ್ ಕಾರ್ಯಕ್ರಮವನ್ನ ನಿರೂಪಿಸಿದರು. ಮೇಘಾ ಹುಕ್ಕೇರಿ ಸ್ವಾಗತಿಸಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅರುಣ್ ಹಳ್ಳಿಕೇರಿ, ಗುರು ತಿಗಡಿ, ಎಚ್.ಎಸ್. ಬಡಗೇರ್, ಬಸವರಾಜ್ ತಾಳಿಕೋಟಿ, ನೇಹಾ ಬುದ್ನಿ, ಗೀತಾ ಕುಂಬಿ, ಅನುಶ್ರೀ ಜಕ್ಕನ್ನವರ್, ಚಿಂತನ್ ಹತ್ತಿಕಾಳ್, ನಿತಿನ್ ಮೆಷಿನ್ಕಾಯಿ, ಮಹೇಶ್ ಪರ್ಸನ್ನವರ್ ಕಳಮಂಗಿ, ಅನ್ನಪೂರ್ಣ ತಾಳಿಕೋಟಿ, ಭಾರತಿ ಪರ್ವತಿಕರ್, ಪರ್ವತಿ ಹಮ್ಮಂಗಿ, ಶ್ರೀನಿಧಿ ಜಕ್ಕನ್ನವರ್, ಸುಲೋಚನಾ ಮಾಲಿ ಪಾಟೀಲ್, ಉಮಾಕಾಂತ್ ಅರ್ಸಾಲಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಸುಜಾತಾ ಅನವಟ್ಟಿ ಶಿಕ್ಷಕಿಯರು ಪ್ರೋತ್ಸಾಹಕರ ಬಹುಮಾನ ನೀಡಿದರು. ಡಾಕ್ಟರ್ ಕುಮದ್ವತಿ ಭರಮಗೌಡರ್ ನಿವೃತ್ತಿ ಶಿಕ್ಷಕಿಯರು ಸೌಂಡ್ ಸಿಸ್ಟಂಗೆ ಧನ ಸಹಾಯ ಮಾಡಿದವರು.
ತೆರೆದಿದೆ ಮನೆ ಓ ಬಾ ಅತಿಥಿ ತೆರೆದಿದೆ ಮನೆ ಓ ಬಾ ಅತಿಥಿ ಹೊಸ ಬೆಳಕಿನ ಹೊಸ ಬಾಳಿಯ ಹೊಸ ಬಾಳನು ತಾ ಅತಿಥಿ ಇಂತಾದರೂ ಬಾ ಅಂತಾದರೂ ಬಾ ಎಂತಾದರೂ ಬಾ 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 ಬೇಸರವಿದನು ಸರಿಸುವ ಹೊಸ ಬಾಳ ಉಸಿರಾಗಿ ಬಾ 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 ನಂಬಿದೆ ನಿನ್ನ ನಂಬಿದೆ ನಿನ್ನ ನಾದ ದೇವತೆ ಅಭಿಮಾನ ಕಳೆದ ತಾಯೇ ಭಾರತಿ ನಂಬಿದೆ ಲಲಲ 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 ಲಲ ನಗುವ ನಯನ ನಿರಿವ ಮೌನ ಮಿಡಿದ ಹೃದಯ ಇರೆ ಮಾತಿಗೆ ಹೊಸ ಭಾಷೆದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇದೆ ಮಾತೆಗೆ ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು ಓ ಎಂಥ ಮಾತಾಡಿದೆ ಇಂದು ನೀ ಎಂಥ ಮಾತಾಡಿದೆ ನಿನ್ನ ಸವಿಯಲಿ ನೆನಪಿನ ನೀನೆ ಹೇಳಿದೆ ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಕೊನೆದು ಈ ಹಾಡನ್ನು ನಾನು ಫೈನಲ್ಸ್ ಅಲ್ಲಿ ಹಾಡಿದ್ದೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ ಎಲ್ಲಿರುವೆ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರ ನಾದ ಪ್ರಿಯ ಹೇ ಗಣಪ ನಗುಮೊಗದಿಂದ ಜಗವನ್ನು ನೋಡುತ್ತಾ ಮಂದಹಾಸದಲ್ಲಿ ಕುಳಿತಿಹ ದೇವಾ ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ ಧಿಮಿ 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 ನಾಟ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭೋ ನಿನಗಿದ ನಮ್ಮ ನಮಸ್ಕಾರ ಹೇ ಪ್ರಭೋ ನಿನಗಿದ ನಮ್ಮ ನಮಸ್ಕಾರ ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರ ನಾದ ಪ್ರಿಯ
ಹೇ ಗಣಪ ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಜಾಯದ ನೈವೇದ್ಯವಿತ್ತು ಕರ್ಪೂರ ತಾರತಿ ನಿತ್ಯವು ಬೆಳಗಿ ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಜಾಯದ ನೈವೇದ್ಯವಿತ್ತು ಕರ್ಪೂರ ತಾರತಿ ನಿತ್ಯವು ಬೆಳಗಿ ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ ಶರಣು ಶರಣು ಗಣಪ ಶರಣು ಶರಣು ಗಣಕ ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರ ನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರು ಮತ್ತು ಧಾರವಾಡ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಘಟಕದ ಅಧ್ಯಕ್ಷರು, ಬಹಳಷ್ಟು ಪ್ರಭಾವಶಾಲಿ ವ್ಯಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ಕಳೆದ ವಾರ ನಮ್ಮ ಸವಾಯಿಗಂಧರ್ ಹಾಲ್ನಲ್ಲಿ ಅಲ್ಲೊಂದು ಸಿನಿಮಾ ಒಂದು ಬಿಡುಗಡೆ ಕಾರ್ಯಕ್ರಮ ಇತ್ತು. ಆ ಸಂದರ್ಭದಲ್ಲಿ ಸರ್ ವಿನಂತಿ ಮಾಡ್ಕೊಂಡು, ಸರ್ ಒಂದು ಜಾನಕಿ ಅಮ್ಮವರ ಒಂದು ಸ್ಮರಣೆ ಕಾರ್ಯಕ್ರಮ ಇದೆ, ದಯವಿಟ್ಟು ಬರ್ಬೇಕಂದ್ಮೇಲೆ ತಕ್ಷಣ ಎಸ್ ಅಂದ್ಬಿಟ್ರು. ನಾನು ಇನ್ನೊಂದು ಕರೆದ ಉದ್ದೇಶ, ಅವರು ಒಳ್ಳೆಯ ಗಾಯಕರು, ನೋಡ್ಬೇಕಲ್ಲ ಅವ್ರು ಫೇಸ್ಬುಕ್ನೆಲ್ಲ ಬಹಳ ಚೆನ್ನಾಗಿ ಹಾಡ್ತಾರೆ. ಹೀಗಾಗಿ ಅಂಥ ಒಬ್ಬ ಗಾಯಕ ಮನಸ್ಸು ಬಂದಂಥ ಒಬ್ಬ ವ್ಯಕ್ತಿ ಈ ಒಂದು ಪಕ್ಷದಲ್ಲಿ ಇರೋದು ನಿಜಕ್ಕೂ ನನಗೆ ಹೆಮ್ಮೆ ಅನ್ನಿಸ್ತದೆ. ಅಷ್ಟೇ ಅಲ್ಲ, ನಾವು ನಮ್ಮ ಕಾಲೇಜಲ್ಲಿ ನಮ್ಮ ನಾಡಗೌಡ ಮೇಡಮ್ ಇದ್ದಾಗ ಮತ್ತು ನಮ್ಮ ದಾಸ್ ಬಹಳಷ್ಟು ಜನ ಇದ್ದಾಗ ನಮ್ಮ ಕಾಲೇಜ್ ಸದ್ಯಕ್ಕೆ ಅವ್ರನ್ನ ಮಹಾಪೌರ ಇದ್ದಾಗೆಲ್ಲ ಕರೆದಿದ್ದೇವೆ, ಬಹಳಷ್ಟು ಆತ್ಮೀಯ ಬಂಧುಗಳು. ಹೀಗಾಗಿ ಈ ಸಂದರ್ಭದಲ್ಲಿ ಸರ್ ನಾವೆಲ್ಲ ನಮ್ಮಲ್ಲಿ ನಾನು ಅಧಿಕಾರ ವಹಿಸ್ಕೊಂಡು ಕೇವಲ 20 ದತ್ತಿ ಇದ್ದು ಸರ್, 130 ದತ್ತಿ ಮಾಡಿದ್ದೇನೆ ಸರ್. ಆಮೇಲೆ ಈ ಬಿಲ್ಡಿಂಗ್ ಸದ್ಯಕ್ಕೆ ನಾನು ಎಲ್ಲ ಕಟ್ಟಿಸಿದ್ದೇನೆ. ಒಂದು ಏನು ಶಾಸಕರ ಒಂದು ಅನುದಾನದಲ್ಲಿ, ಅದು ಹೊರಟ್ಟಿ ಸಾಹೇಬರು ಇರೋದು, ಮದ್ದಿಗಟ್ಟಿ ಸಾಹೇಬರು ಇರೋದು, ಸಂಗನೂರಾಗಲಿ ಪಕ್ಷಾತೀತವಾಗಿ ಎಲ್ಲರೂ ನಮ್ಗೆ ಹೆಲ್ಪ್ ಮಾಡ್ತಾರೆ. ಅರವಿಂದ್ ಬೆಲ್ಲೋದರಾಗಲಿ ಎಲ್ಲರೂ ಸಹಾಯ ಸಹಕಾರ ತಗೊಂಡು ಇವತ್ತು ಬಿಲ್ಡಿಂಗ್ ಕಟ್ಟಿದ್ದೇನೆ. ಆ ಹಿಂದಿನ ಬಿಲ್ಡಿಂಗ್ ನಮ್ಮ ಗಾಳಿ ಸರ್ ಇದ್ದಾಗ ಆಗಿದ್ದು, ಮನ್ವಾ ಸರ್ ಇದ್ದಾಗ, ನಮ್ಮ ಮಹೇಶ್ ಅನ್ನೋರು DC ಇದ್ದಾಗ ಇದು 1 ಎಕರೆ 11 ಗುಂಟೆ ಜಾಗ ಕೊಟ್ಟಿದ್ದಾರೆ ಸರ್. ಹೀಗಾಗಿ ಇಲ್ಲೊಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದಾವೆ, ನಿಮ್ಗೆ ಹೇಳಬೇಕಾಗಿದೆ. ಕಳೆದ 4 ವರ್ಷ ನಾನು ಹೋರಾಟ ಮಾಡ್ತಾ ಇದ್ದೇನೆ. ಮಾನ್ಯ ಲಾರ್ಡ್ ಸಾಹೇಬರ್ ಸದ್ಯಕ್ಕೆ ಬಂದಾಗ ನಾನು ಭಾಳಷ್ಟು ವಿನಂತಿ ಮಾಡ್ಕೊತೇನೆ, ಅವ್ರು ಸರಿಯಾಗಿ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು, ನಾನು ಸರಿಯಾಗಿ ಅವರು ಸ್ಪಂದನೆ ಮಾಡಿಲ್ಲ. ಅವ್ರು ಅಂದ್ರೆ ಯಾಕೆ ಏನು ನನಗೆ ನೋವು ಅನ್ನಿಸ್ತಾ ಇದೆ. ಹೀಗಾಗಿ ಈ ಒಂದು 5 ವರ್ಷ ನಮಗೆ ಲೀಸ್ ಕೊಟ್ಟರು ಸರ್, 89 to 94. ಮುಂದೆ ಬಂದಂಥ ಅಧ್ಯಕ್ಷರು ಭಾಳಷ್ಟು ಪ್ರಯತ್ನ ಮಾಡ್ಯಾರ, ಬಟ್ ಆ ಪ್ರಯತ್ನಕ್ಕೆ ಅವ್ರು ಫಲ ಸಿಗದೇ ಇದ್ದದಕ್ಕೆ ನಾನು ಕಳೆದ 2-3 ವರ್ಷದಿಂದ ಇದಕ್ಕೊಂದು ಲೀಸ್ ಕಂಟಿನ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಇನ್ನೂ ಸದ್ಯಕ್ಕೆ DC ಅವರು ಅದಕ್ಕೆ ಸಹಿ ಮಾಡ್ತಾ ಇಲ್ಲ, ಬಹಳಷ್ಟು ವಿಳಂಬ ಆಗ್ತದೆ. ದಯವಿಟ್ಟು ತಾವೇನೋ ಮುಂದೆ ಜಿಲ್ಲಾ ರೆವೆನ್ಯೂ ಲ್ಯಾಂಡ್ ಸರ್ 1 ಎಕರೆ 11 ಗುಂಟೆ ಜಾಗ ಇದೆ, ಪ್ರೈಮ್ ಲ್ಯಾಂಡ್ ಇದೆ. ಬಹಳಷ್ಟು ನಾನು ಬೆಳ್ಳದವರಿಗೆ ವಿನಂತಿ ಮಾಡ್ಕೊಳ್ತೀನಿ. ಬಹಳ ನನಗೆಲ್ಲ ಎಲ್ಲರೂ ಲೆಟರ್ ಹಾಕ್ಯಾರೆ, HK ಪಾಟೀಲ್ ಸರ್ ಇದೆಲ್ಲ ಬಿಲ್ಡಿಂಗ್ ಆಗ್ಬೇಕಾದ್ರೆ HK ಪಾಟೀಲ್ರು ಕೊಡುಗೆ ಭಾಳಷ್ಟು ಇದೆಲ್ಲ ಅಂತ. ಅದು ಒಂದು ಬಂದಾಗ ಭಾಳಷ್ಟು ಬೇಜಾರು ಮಾಡಿದ್ರು. ಸ್ವತಃ HK ಪಾಟೀಲ್ರು ಫೋನ್ ಮಾಡಿ ADC ಅವ್ರು ಹೇಳಿದ್ರು, ಇನ್ನೂ ಸದ್ಯಕ್ಕೆ 6 ತಿಂಗಳಾದ್ರೂ ಫೈಲ್ ಮೂಮೆಂಟಾಗಲಿ. ಇಷ್ಟು ನಮ್ಮ ಜಿಲ್ಲಾಡಳಿತ ಬಹಳಷ್ಟು ಅದು ನಿಧಾನಗತಿ ಆಗ್ತಾ ಇದೆ. ಈಗ ಈ ಸಂದರ್ಭದಲ್ಲಿ ನಾನು ಕರೆದು ಒಂದು ಸ್ವಾರ್ಥ ಇದೆ, ಯಾಕಂದ್ರೆ ನೀವು ಬಹಳ ಪ್ರಭಾವ ವ್ಯಕ್ತಿ ಇದ್ದಾರೆ. ಈಗ ನಿಮ್ಮದೇ ಸರ್ಕಾರ ಇದೆ, ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಈ ಒಂದು ಲೀಸನ್ನು ಕಂಟಿನ್ಯೂ ಮಾಡಿ ಕೊಡ್ಬೇಕಂತ ನಿಮ್ಮಲ್ಲಿ ಕೈ ಮುಗಿದು ಹೇಳ್ತಾ ಇದ್ದೇನೆ. ನನಗಂತೂ ಬಹಳ ನೋವು ಅನ್ನಿಸ್ತದೆ. ಇವನ್ ನಮ್ಮ ಮೇಯರ್ ಅವ್ರ ಸದ್ಯಕ್ಕೆ ಇಲ್ಲಿ ಒಂದು ಬಿಲ್ಡಿಂಗ್ ಸೋರ್ತಾ ಇತ್ತು, ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದಲ್ಲ 5 ಲಕ್ಷ ರೂಪಾಯಿ ಕೊಡ್ತೇವೆ ಅಂತೇಳಿ ಅವರು ಸದ್ಯ ನಮ್ಮ ಕೈ ಕೊಟ್ಬೋದು. ನಾನು ಹೇಳೋ ಉದ್ದೇಶ ಈ ರೀತಿಯಾಗಿ ನಮ್ಮ ಏನೋ ಪ್ರತಿನಿಧಿಗಳು ಮಹಾಪೌರು ಎಷ್ಟು ಸನ್ಮಾನ ಮಾಡಿ ಅವ್ರಿಗೆ ನನ್ನ ತಾಯಿ ಅಂತಕ್ಕಂಥ ಮಾತನ್ನು ಹೇಳಿಸೋದಕ್ಕೆ ಅವ್ರಿಗೆ ಕರುಣೆ ಬರಲಿಲ್ಲ. ಈ ರೀತಿಯಾಗಿ ಬಹಳ ನೋವು ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಜಿಲ್ಲಾ ಸಮ್ಮೇಳನ ಮಾಡಕ್ಕೆ ಪ್ರತಿ ವರ್ಷ ನಮಗೆ 5 ಲಕ್ಷ ಕೊಡ್ತಾ ಇದ್ರು, ಈ ಸಲ ಅದು ಬಂದಿಲ್ಲ. ಆದ್ರ ಸದ್ಯಕ್ಕೆ ನಾವು ಏನೋ ಫ್ರೆಂಡ್ ಸರ್ಕಲ್ ಕೂಡಿ ನನ್ನ ಮಗಳ ಕಡೆ 1 ಲಕ್ಷ, ಕೌದಿ ಸರ್ಕಲ್ ಮಾಡಿದ್ವಿ. ಮಹಾನಗರ ಪಾಲಿಕೆ ನಮ್ಗೆ 2 ಲಕ್ಷ ಹಣ ಕೊಡ್ತೇವೆ ಅಂತ ಅರ ಪಾಸ್ ಆದ್ರ ಸದ್ಯಕ್ಕೆ ಬಹಳಷ್ಟು ಹೋರಾಟ ಮಾಡಿ ಮಜ್ಜಿಗೆ ಅವರು ಅದನ್ನು ಕೊಡಿಸಿದ್ರೆ ಅದು ಕೇವಲ 1,50,000 ಬಂದಿದೆ. ಇನ್ನೂ ಅದನ್ನ ನಿಮಗೆ ಹಾಕಿ ನಾ ಟರಾವ್ ಇದೀಗ. ಹೀಗಾಗಿ ನಮ್ಮ ನಮ್ಮ ಕಮಿಷನರ್ಗೆ ಇನ್ನೂ ಅದು 50,000 ರೂಪಾಯಿ ಕೊಟ್ಟಿಲ್ಲ. ಈ ರೀತಿಯಾಗಿ ಬಹಳ ನಮಗೆ ನೋವಾಗ್ತಾ ಇದೆ ಸರ್. ದಯವಿಟ್ಟು 2-3 ವಿಷಯವನ್ನು ಹೇಳೋ ಸಲುವಾಗಿ ನಾನು ಬೇಕು ಬಂದಿದ್ದೇನೆ. ಹಾಗಾಗಿ ನಿಮ್ಮ ಮಾತಿಗೆ ಬೆಲೆ, ದಯವಿಟ್ಟು ನಮ್ಮ ಕಮಿಷನರ್ಗೆ 2 ಲಕ್ಷ ತರವಾಗಿದ್ದು ಯಾಕೆ ಕೊಡಬಾರ್ದು ಅಂತ. ಹಾಗಾಗಿ ಅದನ್ನು ಎಷ್ಟೊದಕ್ಕೆಲ್ಲ ಖರ್ಚು ಮಾಡ್ತಾರೆ, ಇಂಥ ಒಂದು ಕೆಲವು ಸಮಸ್ಯೆಗಳನ್ನು ತಮ್ಮ ಜೊತೆಗೆ ಹಂಚಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಂದು ಇನ್ನೂ ಸದ್ಯಕ್ಕೆ 2-3 ಕೆಲಸ ಮಾಡಬೇಕು. ಅಷ್ಟೆಲ್ಲ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ನಾವು 2019 ಚಂದ್ರಶೇಖರ್ ಕಂಬಾರ್ ಅವ್ರು 27 ಲಕ್ಷ ರೂಪಾಯಿ ಹಣ ಹೋಗಿದೆ. ಅದನ್ನು ಸದ್ಯಕ್ಕೆ ನಾವೆಲ್ಲ ಬಹಳಷ್ಟು ಪ್ರಯತ್ನ, ಅದಕ್ಕೂ ಸದ್ಯಕ್ಕೆ ಜಿಲ್ಲಾಡಳಿತ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ದಯವಿಟ್ಟು 2-3 ಸಮಸ್ಯೆಗಳು ನಮಗೆ ನೀವು ಸಹಾಯ ಸಹಕಾರ ಮಾಡಬೇಕು. ಮುಂದೆ ಯಾರೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬರಲಿ ಅಥವಾ ಇವನ್ನ DK ಶಿವಕುಮಾರ್ ನಿಮ್ಮೊಂದು ಮಾತು ಹೇಳಿದ್ರೆ ಸಾಕು, ಅದಕ್ಕೊಂದು ಆಗ್ತೈತೆ ಅಂತಕ್ಕಂಥದ್ದು.
ನಮ್ಮ ಅವಧಿ ನವೆಂಬರ್ ಮುಗಿತಾ ಇದೆ, ಆದರೆ ಅಷ್ಟರೊಳಗೆ ನನಗೆ ಏನಾಗಿದೆ ಒಂದು ಮಾಡಿ ಕೊಡಬೇಕು ಅಂತಕ್ಕಂಥ ಇದೆ. ಹೀಗಾಗಿ ನಮ್ಮ ಮುಂದಂತೆ ಚುನಾವಣೆ ನಿಲ್ಲೋದು ಸರ್ 3 ಅವಧಿ ಆಗಿದೆ. ದಯವಿಟ್ಟು ಈ ಒಂದು ಮಾಡಿ ಕೊಡ್ಬೇಕಂತ ನಿಮ್ಮಲ್ಲಿ ಎತ್ತಂತ ಕೈ ಮುಗಿದ ಅಷ್ಟೇ ಅಲ್ಲ, ನೀವೆಲ್ಲ ಇದಕ್ಕೆ ಹುಬ್ಬಳ್ಳಿ IBI ಬಂದಷ್ಟಕ್ಕೆ ಅವಾಗ ಒಂದು ಮನವಿ ಕೊಟ್ಟಿವಿ, ಲಾಡ್ ಸಾಹೇಬ್ ನೀವು ಭೇಟಿ ಮಾಡಿದ್ದಾರೆ ಬಟ್ ಯಾಕೆ ಸೀರಿಯಸ್ ತಗೊಳ್ರು. ಹೀಗಾಗಿ ಬೇಡ ಅಂತಂದ್ರೆ ಸಾಕಷ್ಟು ಕೆಲಸ ಒತ್ತಿರ್ತ ಬಂತ ಅನುಭವ ಸರಿಯಾಗಿ ಅವ್ರಿಗೆ ಒಬ್ಬರ ಕುಂದರ್ಸು ಮಾತಾಡುವಂಥ ಸಮಯನ ಸಿಕ್ಕಿಲ್ಲ. ಮತ್ತು ಯಾರು ಇವನ್ ನಾವು ನೋವು ಅನಿಸ್ತದೆ. ನಮ್ಮ ಗ್ಯಾರಂಟಿ ಸಭೆ ಅಧ್ಯಕ್ಷರು ನಮ್ಮ ಯಾರು SR ಪಾಟೀಲ್ ಅವ್ರಿಗೆ ಹೇಳಿ ಅವರು ಬರೀ ಮಾತಾಡಿದರು ಮಾಡ್ತೆ ಅಂತ ಹೇಳಿ ಏನೂ ಅವರು ಮಾಡಿಲ್ಲ. ನೋವು ಇಂಥವೆಲ್ಲ ಅಡ್ಡಾಡಿ ಹೀಗಾಗಿ ಸಾಹಿತ್ಯ ಏನಾಗತ್ತಾರೆ ಆ ಜಿಲ್ಲಾ ಅಧ್ಯಕ್ಷ ಈ ರೀತಿ ಅಡ್ಡಾಡಕ್ಕೆ ಆಗೋದಿಲ್ಲ. ಏನೋ ನಾನು ಒಂದು ಶಿಕ್ಷಕ ಸಂಘಟನೆಯಲ್ಲಿ ಇದ್ದಿದ್ದಕ್ಕೆ ಇಷ್ಟು ಎಲ್ಲರ ಕಡೆ ಅಡ್ಡಾಡಿ ಕೆಲಸ ಮಾಡ್ತಾರೆ. ದಯವಿಟ್ಟು 2-3 ಕೆಲಸ ಮಾಡಿದ್ರೆ ಇವನ್ ಬೆಳ್ಳದರ್ಶನಕ್ಕೆ ಹೇಳ ಸರ್ ನಿಮ್ಮ ಜಾಗ ಸರ್ ನಿಮ್ಮ ಊರು ದಯವಿಟ್ಟು ಮಾಡಿಕೊಡು ಅಂತೇಳಿ ಇಂಥವೆಲ್ಲ ಅಥವಾ ದಯವಿಟ್ಟು ಇದನ್ನು ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಹೃದಯಪೂರ್ವಕವಾಗಿ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು ಸಾಹೇಬರಿಗೆ. ಸಾಹೇಬರು ನಮ್ಮ ಖ್ಯಾತ ಇಂಜಿನಿಯರ್ ಅವರು, ನಮ್ಮ VV ಕಾಲೇಜ್ ಪ್ರಾಡಕ್ಟ್ ಅವರಲ್ಲ, ಇಂಜಿನಿಯರ್ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ರು. ಅದು ಬಂದದ್ದು ಇನ್ನೂ ಹೆಮ್ಮೆ ಅನಿಸುತ್ತೆ. ದಿವಂಗತ S. ಜಾರಕಿಹೊಳಿ ಅವ್ರಿಗೆ ದಿವಂಗತ ಅಂತ ಅನ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ಸೂರ್ಯಚಂದ್ರ ಇರುವವರೆಗೂ ಅವ್ರು ನಮ್ಮೆಲ್ಲರ ಹೃದಯದಲ್ಲಿ ಜೀವಂತವಾಗಿರ್ತಾರೆ. ಅವರ ಒಂದು ಈ ಕಾರ್ಯಕ್ರಮ ಅದು ಎಲ್ಲ ಹಾಡ್ತಾ ಇರುವಾಗ ನಮ್ಮ ಮಾತು ಕೇಳೋರಿಗೆ ಯಾರೂ ಇಲ್ಲ, ಅದಂತೂ ಗೊತ್ತೈತೆ. ಅದಕ್ಕಾಗಿ ಹೆಚ್ಚಿನ ಇದಕ್ಕೆ ಹೋಗೋದಿಲ್ಲ. ಅಂಗಡಿಯವರು ಬರ್ಬೇಕಂತೇಳಿ ಮೊನ್ನೆ ಸಾಗರ ಹಾಲ್ನಲ್ಲಿ ಹೇಳಿದಾಗ ಖಂಡಿತವಾಗಿ ಬರ್ತೀನಿ ಅಂತಂದ್ರೆ, ಅದು ಹಾಡಿನ ಕಾರ್ಯಕ್ರಮ ಅಂದ್ರೆ ನಮಗೂ ಇಂಟ್ರೆಸ್ಟ್, ಅದು ಬರ್ತೀವಂತಂದು. ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯರು ಮತ್ತು ಗಾಯಕಿಯರು ಭಾಳ ಚೆನ್ನಾಗಿ ರಗಳ ನಾನು ನೋಡಿದೆ. ಪ್ಲೇಬ್ಯಾಕ್ ಸಿಂಗರು ಆಗ್ಬೋದೇನೋ ಅವರು. ಅಲ್ಲಿ ಇದಕ್ಕೆ ಲಂಡನ್ ಇರ್ತಾರೆ, ಎಲ್ಲಿರ್ತಾರೆ, ಅಮೆರಿಕ ಅಲ್ಲಿ ಇರೋದಕ್ಕಿಂತ ಈ ಪ್ಲೇಬ್ಯಾಕ್ ಸಿಂಗರು ಆಗ್ಬೋದು. ಇಲ್ಲಿ ಬಂದಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ತಾಯಂದಿರು, ಸಹೋದರಿಯರು, ಇನ್ನು ಹೆಚ್ಚಿಗೆ ಅಂತೂ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇದು ಹಾಡೋರು ಸದ್ಯಕ್ಕೆ ಆಸಕ್ತಿ ಇರ್ತದ, ಕೇಳೋರು ಆಸಕ್ತಿ ಇರ್ತದ. ನೇರವಾಗಿ ಈಗ ಅಂಗಡಿಯವ್ರು ಹೇಳಿದಂಗೆ ಲೀಸ್ ಸಾಧಾರಣ 30-35 ವರ್ಷ ಆಗೈತೆ ಅಂದ್ರೆ ಇದು ಮುಗಿದು. ಅದು ಯಾಕಾಗಿಲ್ಲ ಅಂತ ತಿಳಿವಲ್ತು. ಹೊರಟ್ಟಿಯವರು ಒಂದು ಹುಡುಗ ಹಾಕಿದ್ರೆ ಎಲ್ಲ ನಡೀತೈತಿ, ಅಂದ್ರೂ ಯಾಕಾಗಿಲ್ಲ ಅಂತ ನನಗೆ HK ಪಾಟೀಲ್ರು ಎಲ್ಲ ಪ್ರಭಾವಿಗಳ ಅದು ನನಗೆ ಯಾಕಂತ ಅರ್ಥ ಆಗಿಲ್ಲ. ಅವ್ರು ನನಗೆ ಇನ್ನೊಂದು ನಾಳೆ ಒಂದು ದಿವಸ ಬೀಜ ಇದ್ದೀನಿ ನಾನು. ಆಮೇಲೆ ನಮ್ಗೆ ಯಾವಾಗ ಹೇಳ್ತಾರೆ ಅವರು ಒಂದು ಕಡೆ ಕುಂತು ಅವ್ರು ಏನಂತ ನೋಡಿ ಖಂಡಿತವಾಗಿ ಹೆಲ್ಪ್ ಮಾಡ್ತೀನಿ ಮತ್ತು ಆಕೈತೆ ಅನ್ನುವಂಥ ಅದು ಅವಶ್ಯಕವಾಗಿ ನನಗೆ. ಮತ್ತು ಸದ್ಯದಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾರು ಅಂತ ನೋಡೋಣ, ಖಂಡಿತವಾಗಿ ಅದನ್ನು ಮಾಡೋಣ ಅಂತ. ಅದು ಕಷ್ಟದ ಕೆಲಸ ಅಲ್ಲ, ಕಷ್ಟದ ಕೆಲಸ ಇದ್ರೆ ಹೇಳ್ಬೋದು. ಅದು ಯಾಕಾಗಿಲ್ಲ ಅಂತ ನನಗೂ ತಿಳಿಯುವಂಥ ಅದ್ರಲ್ಲಿ ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಐತೆ ಅನ್ನೋದಕ್ಕೆ ಒಂದ್ಸಲ ಅದನ್ನು ನೋಡೋಣ. ಆಮೇಲೆ ಇಷ್ಟನ್ನು ಹೇಳಿ ಈಗಾಗಲೇ ಹೇಳಿದಂತೆ ಮಾತಾಡೋ ಸಮಯ ಅಲ್ಲ, ಇನ್ನೂ ಮತ್ತೆ ಯಾವಾಗ ಬೇಕಾದ್ರೆ ಸಹಿತ ಬರ್ತೀನಿ. ಇಲ್ಲಿ ಕರೆದು ನನಗೆ 4 ಮಾತು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ, ಸಂಘಟಕರಿಗೂ ಎಲ್ಲರಿಗೂ ನನ್ನ ಅನಂತರ ಕೃತಜ್ಞತೆ ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ. ಬಹಳ ಇಲ್ಲಿವರೆಗೆ ಕೇಳಿರ್ತಕ್ಕಂಥ ಹಾಡುಗಳು ಬಹಳ ಸುಮಧುರವಾಗಿ ಮೂಡಿಬಂದು. ಆಮ್ಯಾಗ ಯಾವುದೇ S. ಜಾನಕಿಯವರ ಗೀತೆಯನ್ನು ಹಾಡಿದರೂ ಕೂಡ ಹೇಗೆ ಹಾಡಿದರೂ ಚಂದ ಇಲ್ಲ. ಸಣ್ಣ ಮಗು ಹಾಡಲಿ, ವಯಸ್ಸಾದವರು ಹಾಡಲಿ, ಏನೇ ಹಾಡಲಿ, ಯಾಕಂದರೆ ಅವರ ಹಾಡುಗಳು ಭಾವಪೂರ್ಣವಾಗಿರ್ತಕ್ಕಂಥ ಹಾಡುಗಳು. ಅವು ಹಾಡುಗಳು ಬರೀ ಬಾಯಿಂದ ಬಂದಿಲ್ಲ, ಇಲ್ಲಿಂದ ಹೃದಯದಿಂದ ಬಂದಿರತಕ್ಕಂಥ ಹಾಡುಗಳು ಅವೆಲ್ಲವೂ ಕೂಡ ಜಿಹ್ವಾ ಮೂಲಗಳು ಉದಯಿಸುವ ಶಬ್ದದ್ರವ್ಯಂ ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ಹೃದಯದಿಂದ ಬಂದಿರತಕ್ಕಂಥ ಮಾತುಗಳು ಮಾತ್ರ ಹೃದಯವನ್ನು ತಟ್ಟುತ್ತವು. ಅದಕ್ಕಾಗಿ ಬೇಕಾದ ಹಾಡು ಕೇಳಿದ್ರೆ ನೀವು S. ಜಾನಕಿಯವರು ಹಾಡಿರ್ತಕ್ಕಂಥ ಯಾವುದೇ ಹಾಡು ಕೇಳಿದ್ರು ಕೂಡ ಕುತ್ಕೊಂಡಿರ್ತಕ್ಕಂಥವ್ರು ಅಲ್ಲೇ ಮಂತ್ರ ಮುಗ್ಧರಾಗ್ತಕ್ಕಂಥ, ನಮ್ಮ ಇರ್ತಕ್ಕಂಥ ಆಲೋಚನೆಗಳೆಲ್ಲವನ್ನು ಕೂಡ ಮರೆತು ಆ ಸಂಗೀತವನ್ನು ಆಲಿಸಬೇಕು, ಇದನ್ನು ಮಾಡಬೇಕು ಅಂತ ಅನಿಸ್ತದೆ. ಅಷ್ಟು ಬಹಳ ಸುಮಧುರ ಹಾಡುಗಳು. ಮತ್ತು S. ಜಾನಕಿಯವರು ತೀರ್ಕೊಂಡ ಮೇಲೆ ಅವರ 48,000 ಹಾಡುಗಳನ್ನ ಹಾಡಿದ್ದಾರೆ ಅಂತ ಹೇಳ್ತಾರೆ. 28 ಭಾಷೆಗಳಲ್ಲಿ, 20 ಭಾಷೆಗಳಲ್ಲಿ. ಪ್ರತಿಯೊಂದು ಹಾಡು ನೋಡ್ರಿ 48,000-50,000 ಹಾಡುಗಳಂದ್ರೆ ಏನು ನೋಡ್ರಿ, ಲೆಕ್ಕ ಹಾಕಿದ್ರೆ ಒಂದೊಂದು ಪಲ್ಲವಿಯನ್ನು ಹಾಡ್ಕೊಂತ ಹೋದ್ರೆ ನಾವು ತಿಂಗಳುಗಟ್ಟಲೆ ಆಗ್ಬೋದು, ವಾರಗಟ್ಟಲೆ ಆಗ್ಬೋದು ಅನಿಸುತ್ತೆ. ಬರೀ ಪಲ್ಲವಿ ಅವ್ರು ಹಾಡಿರ್ತಕ್ಕಂಥ ಹಾಡುಗಳನ್ನು, ಅಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಜೊತೆಗೆ ಈ ಹಾಡುಗಳನ್ನು ಹಾಡಬೇಕಾದಾಗ S. ಜಾನಕಿಯವರನ್ನ ನೆನೆಸ್ಕೊಳ್ಳೋದ್ರ ಜೊತೆಗೆ ಹಾಡುಗಾರರು, ಅದರ ಹಿಂದ್ಗಡೆ ಇರತಕ್ಕಂಥ ಸಂಗೀತ ಕಲಾವಿದರು, ಜೊತೆಗೆ ಗೀತ ಬರೆದಿರ್ತಕ್ಕಂಥವ್ರು, ಅವ್ರನ್ನೂ ಕೂಡ ನೆನೆಸಬೇಕು ನಾವು.
ಯಾಕಂದರೆ ಅವರು ಹಾಡಿದ್ದು ನಿಜ, ಆದರೆ ಸಂಗೀತ ನೋಡಿದ್ರೆ ಒಂದೊಂದು ಸಾರಿ ಇನ್ನೂರು ಜಸ್ಟ್ ಜಾನಕಿ ಅವರು ಹಾಡಿರೋದೆಲ್ಲ ಸಂಗೀತ ಬರ್ತದೆ, ಆದರೆ ಇದೇ ಹಾಡು ಅಂತ ಗೊತ್ತಾಗ್ತದೆ. ಎಷ್ಟು ಒಂದಕ್ಕೊಂದು ಹೋಲಿಕೆ ಮಾಡಿಕೊಂಡು ಅವರು ಸಂಗೀತವನ್ನು ನೀಡಿದ್ದಾರೆ. JK ವೆಂಕಟೇಶ್ ಇರ್ಬೋದು, J ಭಾಸ್ಕರ್ ಇರ್ಬೋದು, ರಾಜನ್ ನಾಗೇಂದ್ರ ಇರ್ಬೋದು, ಎಷ್ಟು ಜನ ಅವರು ಎಲ್ಲ ಎಂಥ ಅದ್ಭುತ ಸಂಗೀತಗಾರರು ಅವರು. ಆಮೇಲೆ ಲೇಖಕರಾಗಿರ್ತಕ್ಕಂಥವ್ರು ಗೀತಪ್ರಿಯ ಇರ್ಬೋದು, RN ಜಯಗೋಪಾಲ್, ಇವರೆಲ್ಲ ಅದ್ಭುತವಾಗಿರ್ತಾರೆ. ಯಾರು ಹಾಡ್ತಾರಪ್ಪ ಅಂತೇಳಿ ಹಾಡುವನ್ನು ನೋಡಿ ಹಾಡು ಬರಿತಾ ಇದ್ರು ಅವಾಗ. ಅಂದ್ರೆ ಅಷ್ಟು ಒಂದಕ್ಕೊಂದು ಅವಿನಾಭಾವ ಸಂಬಂಧ ಆ ಚಿತ್ರರಂಗದಲ್ಲಿ ಇತ್ತವಾಗ. ಹೀಗಾಗಿ ಎಸ್ ಜಾನಕಿಯವರು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸಾವಿರಾರು ಹಾಡುಗಳನ್ನು ಹಾಡಿರ್ತಕ್ಕಂಥ, ಬರೀ ಸಾವಿರಾರಲ್ಲ 50,000 ಹಾಡುಗಳನ್ನು ಹಾಡಿರ್ತಕ್ಕಂಥವ್ರು ಎಸ್ ಜಾನಕಿ. ಅದಕ್ಕಾಗಿ ಇಂತಹ ಕಲಾವಿದರು, ಹಾಡುಗಾರರು ಯುಗಕ್ಕೊಮ್ಮೆ ಹುಟ್ಟಿ ಬರ್ತಾರೆ. ಒಂದು ನಾಡಿನ ಒಂದು ಯುಗಕ್ಕೊಮ್ಮೆ ಇಂಥ ಏಳಿಗೆಗಾಗಿ ಇದಕ್ಕೋಸ್ಕರವಾಗಿ ಇಂಥ ಮಹನೀಯರು ಉದಯಿಸಿ ಬರ್ತಾರೆ. ಕವಿಗಳಿರ್ಬೋದು, ವಿಜ್ಞಾನಿಗಳಿರ್ಬೋದು, ಗಾಯಕರಿರ್ಬೋದು, ಶಿಕ್ಷಕರಿರ್ಬೋದು, ಸಂತರಿರ್ಬೋದು, ಇವರೆಲ್ಲರೂ ಕೂಡ ಇವರಿಂದ ಒಂದು ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಒಂದು ಹೆಗ್ಗಳಿಕೆ ಬಂದಿದೆ, ಪಾವಿತ್ರ್ಯತೆ ಬಂದಿದೆ ಅಂತ ಹೇಳ್ಬೋದು. ನಿಜವಾಗಲೂ ಕೂಡ ಇವತ್ತಿನ ಹಾಡುಗಾರರು ಇನ್ನೂ ಹಾಡ್ತಕ್ಕಂಥವ್ರು ಇದ್ದಾರೆ. ಆ ಹಾಡುಗಳನ್ನು ಕೇಳೋಣ, ಮಾತು ಮುಖ್ಯ ಅಲ್ಲ. ಹೀಗಾಗಿ ಎಲ್ಲ ಹಾಡುಗಾರರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ನನಗೆ ಸ್ವಲ್ಪ ನ್ಯೂರಾಲಜಿಕಲ್ ಪ್ರಾಬ್ಲಮ್ಮು ಇತ್ತೀಚೆಗೆ ಸ್ಟಾರ್ಟ್ ಆಗಿರುವಂಥದ್ದು. ಸ್ವಲ್ಪ ಸ್ಲೋ ಮಾತಾಡ್ತೀನಿ, ದಯವಿಟ್ಟು ಕ್ಷಮಿಸ್ಬೇಕಷ್ಟೇ. ಅಂಗಡಿಯವರು ನಮ್ಮ ಮೇಲಿನ ಅಭಿಮಾನಕ್ಕೆ ಹೇಳೋದು, ನಮಗೆ ಮುಖ್ಯವಾಗಿ ನಮ್ಮ ಮಹಾವಿದ್ಯಾಲಯದ ಹೆಸರು ಬರಬೇಕು, ರಾಷ್ಟ್ರ ಮಟ್ಟದೊಳಗೆ ಬರಬೇಕು ಅನ್ನುವಂಥ ಒಂದು ಉದ್ದೇಶ. ಹಾಗಾಗಿ ಅವರಿಗೆ ಆ ಚಾನ್ಸ್ ಸಿಕ್ತು ಮತ್ತು ಒಳ್ಳೆಯ ರೀತಿಯಾಗಿ ಆ ಕಾರ್ಯವನ್ನು ಮುಗಿಸ್ಕೊಂಡು ಬಂದಂಥವ್ರು. ಆಮೇಲೆ ನಮ್ಮ ಸ್ಟೂಡೆಂಟ್ ಒಬ್ಬಳು ಈ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಒಳಗೆ ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಸೆಲೆಕ್ಟ್ ಆಗಿ ಚೈನಾಕ್ಕೆ ಹೋಗಿ ಬಂದಿರಬೇಕು, ಸೌಜನ್ಯ ಕುಲಕರ್ಣಿ ಅಂತ ಹೇಳಿ. ನಾನು NSS ಮಾಡಿದೆ, ಬೇಕಾದಷ್ಟು ಜಿಗಿದಾಡೇನ್ರಿ, ಈಗ ಈ ಸ್ಥಿತಿಗೆ ಬಂದೆ. ಅದು ಸುಳ್ಳು, ಇದು ಖರೆ ಅಷ್ಟೇ, ಮತ್ತೇನಿಲ್ಲರಿ. ಇದಕ್ಕೆ ನಾವು ಹೊಂದ್ಕೊಂಡು ಹೋಗ್ಲೇಬೇಕು ಅಷ್ಟೇ. ಎಲ್ಲ ಮಕ್ಕಳನ್ನ ಪಾರ್ಸಲ್ ಮಾಡಿದ್ವಿ. ಇಬ್ಬರು ಅಮೇರಿಕಾ, ಒಬ್ಬ ಬೆಂಗಳೂರು. ಇಲ್ಲಿರೋದು ನಾವು ಬಕ್ಕಿನ. ಇದು ನನ್ನ ಜೀವನ ಅಷ್ಟೇ. ಅವ್ರು ಬಾ ಅಂದ್ರು ಈ ಧಾರವಾಡ ಬಿಟ್ಟು ಹೋಗಕ್ಕೆ ಆಗಿಲ್ರಿ ನನಗೆ. ಯಾಕಂದ್ರೆ ಈ ದತ್ತಿ ದಾನಿಗಳು ಅಂತ ಹೇಳ್ತಾರ, ಇದೇನು ಮಹಾ ದಾನ ಏನು ನಾವೇನು ಮಾಡಿದ್ರಲ್ಲ. ಸುಮ್ಮನೆ ಈ ಸಾಹಿತ್ಯಕ್ಕೆ ಒಂದು ನಮ್ದೊಂದು ಅಳಿಲು ಸೇವೆ. ನಮ್ಮ ಮನೆಯವರು 2018 ಒಳಗೆ ಬ್ರೈನ್ ಹ್ಯಾಮರೇಜ್ ಆಗಿ ಸಡನ್ ಡೆತ್ ಆಯ್ತು. ಅದಾದಮೇಲೆ ಸರ್ ಒಂದು ದತ್ತಿ ಕೊಟ್ಬಿಡ್ರಿ ಮೇಡಮ್ ಅಂದ್ಕೊಡ್ಲೆ ಅವರ ಹೆಸರಿಗೆ ದತ್ತಿ ಕೊಟ್ಟಂಥದ್ದು. ಅವ್ರನ್ನ ನೆನೆಸ್ಕೊಳ್ಳುವಂಥದ್ದು, ನಿಮ್ಮೆಲ್ಲರನ್ನು ಭೇಟಿಯಾಗುವಂಥ ಕ್ಷಣ ಏನೈತಲ್ರಿ, ಇದು ಭಾಳ ಮಹತ್ವ. ಯಾಕಂದ್ರೆ ಒಬ್ರಿಗೊಬ್ರು ಭೇಟಿಯಾಗೋದು ಕೂಡ ಋಣಾನುಬಂಧ. ಇರ್ದಿದ್ರೆ ನಾವು ಭೇಟಿಯಾಗಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸನ್ಮಾನ್ಯ ಎಲ್ಲ ಅಂಗಡಿಯವರು. ಅವ್ರು ಯಾವಾಗಲೂ ಎಲ್ಲರ ಅಂಗಡಿಯವರು ಅಷ್ಟೇ. ಹಾಗಾಗಿ ಅವರೊಂದು ಅವಕಾಶ ಕಲ್ಪಿಸಿಕೊಟ್ಟದ್ದಕ್ಕೆ ನಂಗೆ ಮಾತಾಡೋಕ್ಕಾಗೋದಿಲ್ರಿ. ಬೇಡ ಅಂದರು, ಮೇಡಮ್ ಸ್ವಲ್ಪ ಮಾತಾಡ್ರಿ. ಅವ್ರದ್ದೊಂಥರ ಏನೋ ಅದೊಂದು ಅಂತಃಕರಣ. ನಾನು ಅವಾರ್ಡ್ ತೊಗೊಳಕ್ಕೆ ಹೋಗೋ ಮುಂದೆ ಸಹಿತ ಅವರು ದಂಪತಿಗಳು ಬಂದಿದ್ದರು, ಇವರು ಮತ್ತು ಸುಮಂಗ್ಲ. ಸರ್ ನೀವು ಬರಬೇಕ್ರಿ, ಮತ್ತು ನಮ್ಮ ಜೋಡಿ
ನಮ್ಮ ತಂದೆಯವ್ರು ಬಂದಿದ್ದರು ನಮ್ಮ ನೋಡಕ್ಕೆ. ಅವ್ರು ಒಂದೇ ಮಾತಂದ್ರಿ, ನೋಡ್ವಾ ನಾ ಇಷ್ಟು ದಿವಸ ಬದುಕಿದ್ದಕ್ಕೆ ಸಾರ್ಥಕ ಆತು ನನ್ನ ಜೀವನ. ಯಾಕಂದ್ರೆ ಈ ಸಂಭ್ರಮ ನನಗೆ ನೋಡಕ್ಕೆ ಸಿಕ್ತಿತ್ತೋ ಇಲ್ಲೋ, ಆದ್ರೆ ಇದು ಸಿಕ್ಕೈತಿ. ಅವ್ರನ್ನ ಕರ್ಕೊಂಡು ಇವರಿದ್ರ ಅಂತ ಧೈರ್ಯ ಮೇಲೆ ಅವ್ರನ್ನ ಕರ್ಕೊಂಡು ಹೋಗಿದ್ವಿ ರೀ. ಬಹಳ ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮ ಅದು ಸುದೈವ. ಮತ್ತು ಇವತ್ತಿನ ದಿನ ಎಸ್ ಜಾನಕಿಯವರ ಒಂದು ಸ್ಮರಣಾರ್ಥ ಅಂದರೆ ಸ್ಮರಣೀಯ ಒಂದು ಅಂಗಳದೊಳಗೆ ನಮ್ಮ ದತ್ತಿ ಕಾರ್ಯಕ್ರಮ ಇಟ್ಕೊಂಡದ್ದು ನಮ್ಮ ಸೌಭಾಗ್ಯ. ಅಂದ್ರೆ ಅಂಥವರ ಒಂದು ಸ್ಮರಣೆಯಲ್ಲಿ ನಮ್ಮದು ಒಂದು ನಾವು ಒಂದು ಭಾಗಿ ಆದ್ವಿ. ನಮ್ಮದು ಒಂದು ಅದೊಂದು ಅರ್ಥಪೂರ್ಣ ಮತ್ತು ನಮ್ಮ ಸೌಭಾಗ್ಯ ಅಂಥೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಭಾಳ ಏನು ಮಾತಾಡೋದಿಲ್ರಿ, ಮುಗ್ದಾವ ಮೌನ ಬರೀ. ಯಾಕಂದ್ರೆ ಮಾತಾಡೋದ್ರೊಳಗೆ ಅರ್ಥ ಇಲ್ರಿ, ಮೌನವಾಗಿರೋದ್ರೊಳಗೆ ಅರ್ಥ ಐತಿ. ಆ ಮೌನದೊಳಗೆ ತಮ್ಮೆಲ್ಲರ ಅಭಿಮಾನಕ್ಕೆ ಮತ್ತು ನನ್ನ ನಡಕು ಅಂತ ಹೇಳು 4 ಮಾತು ಕೇಳಿದ್ದಕ್ಕೆ ತಮ್ಮೆಲ್ಲರ ಒಂದು ದರ್ಶನ ಭಾಗ್ಯಕ್ಕೆ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಕನ್ನಡ ಜಿಲ್ಲಾ ಪರಿಷತ್ತು, ತಾಲೂಕು ಪರಿಷತ್ತು ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅನಂತ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ತಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಕನ್ಫ್ಯೂಸ್ ಆಗ್ಬಿಡು, ಅಷ್ಟು ಚಂದ ಎಲ್ಲರೂ ಹಾಡೀವಿ. ಸಂಗೀತ ಅಂದ್ರೆ ಹಂಗ, ಸಂಗೀತ ಅನ್ನೋದು ಪ್ರತಿಯೊಬ್ಬರ ಮನಸ್ಸಿನಾಗೂ ಇರ್ತೈತಿ, ಆದ್ರೆ ಅದನ್ನ ವ್ಯಕ್ತ ಮಾಡೋದು ಸ್ವಲ್ಪ ಬಂದ್ವಿ. ಅದಕ್ಕೆ ನಾನು ನನ್ನ ಅನುಭವದ ಪ್ರಕಾರ ಸಂಗೀತ ನಮ್ಮ ಎಲ್ಲಾ ಕಷ್ಟಗಳನ್ನ, ನೋವುಗಳನ್ನ, ವ್ಯಥೆಗಳನ್ನ ಮರೆಸುವಂತ ಒಂದು ದಿವ್ಯ ಔಷಧಿ ಅಂದ್ರೂ ತಪ್ಪಾಗೈತಿ. ಅಂತ ಒಂದು ಭಾರತದಂತ ಈ ದೇಶದೊಳಗ ಅದೆಂತ ಅದ್ಭುತ ಕಲಾವಿದರು ಆಗಿ ಹೋಗ್ಯಾರ ಅಂತಂದ್ರ ಅವರೆಲ್ಲರನ್ನೂ ಕೂಡ ನೀವು ದಿವ್ಸಕ್ಕೆ ಒಂದ್ಸಲ ಒಬ್ಬರ ಹಾಡುಗಳನ್ನ ಒಂದ್ಸಲ ಕೇಳಿದ್ರೆ ಸಾಕು, ಇಡೀ ದಿವಸದ ಒಂದು ಸ್ಟ್ರೆಸ್ ಏನೈತಲ್ಲ ಅದು ಕಡಿಮೆ ಆಗ್ತದೆ. ಸೊ ನಾನು ಹೇಳೋದು ಇಷ್ಟ ಏನಂತಂದ್ರೆ, ಒಂದು ದಿನನಿತ್ಯ ನಾವು ಮಾಡಬೇಕಾಗಿತ್ತು ಅಂತಂದ್ರೆ ಯೋಗಾಭ್ಯಾಸ ಮಾಡಬೇಕು. ಅದ್ರ ಜೊತೆಗೆ ಉತ್ತಮವಾದ ಸಂಗೀತವನ್ನ ಕೇಳಬೇಕು. ಅದ್ರ ಜೊತೆಗೆ ಹಾಡಕ್ ಬರ್ತಿದ್ರ ಪ್ರತಿ ದಿವಸ ಹಾಡ್ಬೇಕು. ಯಾಕೆ ಹಾಡ್ಬೇಕು ಪ್ರತಿ ದಿವಸ ಅಂತಂದ್ರ ಓದಿ ಅದೇನೋ ಅಂತಲ್ಲ, ಹಾಡಿ ರಾಗ ಉಳಿ ರೋಗ ಅಂತ. ಹಂಗ ಮಲ್ಲಿ ಇನ್ನೊಂದ್ಸಲ ಏನಾಗ್ತೈತಿ ಅಂತಂದ್ರ ಬಹಳಷ್ಟು ಸಲ ನಮಗ ಒಂಥರ ಇದಿರ್ತೈತಿ, ನಾವು ಹಾಡ್ತೀವೋ ಇಲ್ಲೋ, ಸರಿ ನಮಗ್ ಬರ್ತಿರ್ತೇವೋ ಇಲ್ಲೋ, ನಮಗ್ ಬೇರೆಯವ್ರನ್ನ ಸರಿ ಅನಿಸುತ್ತೋ ಇಲ್ಲೋ, ಅದನ್ನ ಒಟ್ಟೆ ಯೋಚನೆ ಮಾಡ್ಬಾರ್ದು. ಬೇರೆಯವ್ರಿಗೆ ಹೆಂಗ್ ಅನಿಸುತ್ತೆ ಬಿಡ್ತೈತೆ ಅಲ್ಲ, ನಮಗ್ ಹೆಂಗ್ ಅನಿಸುತ್ತೆ ಅನ್ನೋದಷ್ಟು ಹಂಗೆ ತಿಳ್ಕೊಂಡು ನಾವು ಅದನ್ನ ಮನ್ಯಾಗನ ಪ್ರಾಕ್ಟೀಸ್ ಮಾಡಿ ನಮ್ಮ ಮುಂದೆ ನಾವ ಹಾಡ್ಬೇಕು. ಯಾವಾಗಲೂ ನಮ್ಮ ಮುಂದೆ ನಾವ ಹಾಡಿ ನಾವ ಖುಷಿ ಪಡೋದ್ರಿಂದ ಆಗ್ತಕ್ಕಂಥ ಸಂತೋಷ ಏನೈತಲ್ಲ ಅದು ಎಲ್ಲಕ್ಕಿಂತ ದಿವ್ಯ ಔಷಧಿ. ಅದಕ್ಕೆ ಏನೈತಲ್ಲ, ಸಂಗೀತ ಅನ್ನುವಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಾಧನ ಅಥವಾ ಅದೊಂದು ಸಾಧನೆ, ಅದನ್ನು ಜೀವನದೊಳಗೆ ಪ್ರತಿಯೊಬ್ಬರು ಅಳವಡಿಸ್ಕೊಳ್ಬಹುದು. ಆಮೇಲೆ ಬಹಳಷ್ಟು ಸಲ ನಾವು ನಮಗೆ ಬರೀಲಿಕ್ಕೆ ಸಾಹಿತ್ಯವನ್ನು ರಚಿಸಲಿಕ್ಕೆ ಬರಲ್ಲ, ಆದ್ರೆ ಓದುವುದರ ಮುಖಾಂತರ ಅದನ್ನ ನಾವು ಸವಿಬಹುದು. ಸಂಗೀತ ನಮಗೆ ಹಾಡ ಬರ್ಬೇಕಂತಿಲ್ಲ, ಕೇಳೋದ್ರ ಮುಖಾಂತರ ಅದನ್ನ ಮಾಡ್ಬೋದು. ಸೊ ಬಹಳಷ್ಟು ವಿಷಯಗಳನ್ನ ಹೇಳಲಿಕ್ಕೆ ಟೈಮ್ ಇಲ್ಲ. ನಾನು ಹಿಂಗ ನಿಮ್ಗಿಂತ ಬಹಳ ಕಡಿಮೆ ಹಾಡ್ತೀನಿ. ನಾನು ಅತಿ ಅಂದ್ರೆ ನನ್ನಷ್ಟಕ್ಕೆ ನಾನು ಹಾಡ್ಕೊಂತಿರ್ತೀನಿ. ಆದ್ರೂ ಕೂಡ ಇವತ್ತೊಂದಿನ ಯಾಕೋ ನಿಮ್ಮ ಮುಂದೆ ಹಾಡ್ಬೇಕು ಅನಿಸ್ತು, ಅದಕ್ಕೊಂದು ಹಾಡ ಆಯ್ಕೊಂಡು ಬಂದೇನಿ. ಒಂದು ವರ್ಷದಿಂದ ಬೇರೆ ಬೇರೆ ಕಾರಣಗಳಿಂದ ಒಟ್ಟ ಹಾಡಿರ್ಲಿಲ್ಲ. ಬಹಳ ಸಲ ವಿಚಾರ ಮಾಡೇವಿ, ಬಹಳ ತಲೆ ಕೆಡಿಸ್ಕೊಂಡು ಒಂದು ಅಂತಿಮ ನಿರ್ಣಯಕ್ಕೆ ಬಂದ್ವಿ. ಏನಂದ್ರೆ ಈ ನಾವು ಪ್ರಥಮ ಬಹುಮಾನವನ್ನ 2,000 ಇಟ್ಟಿದ್ವಿ, ದ್ವಿತೀಯ 1,500 ಇತ್ತು, ತೃತೀಯ 1,000 ಇತ್ತು, ಆಮೇಲೆ ಸಮಾಧಾನಕರ 500 ಇತ್ತು. ಈಗ ನಾವೇನ್ ಮಾಡಿದ್ವಿ ಅಂದ್ರೆ ಪ್ರಥಮ ಬಹುಮಾನವನ್ನ ಡಿವೈಡ್ ಮಾಡಿದ್ವಿ, ದ್ವಿತೀಯನೂ ಡಿವೈಡ್ ಮಾಡಿದ್ವಿ, ತೃತೀಯನೂ ಡಿವೈಡ್ ಮಾಡಿದ್ವಿ. ಯಾಕಂದ್ರೆ ಎಲ್ಲರೂ ಭಾಳ ಚಂದ ಹಾಡಿರಿ, ಯಾರಿಗೂ ನಮಗೆ ಮನಸ್ಸು ತೋರಿಸ್ಬೇಕು ಅನ್ನೋದು ಅದ್ರ ಸಲುವಾಗಿ ಅದು ಬೇಡ ಅಂತ ಹೇಳಿ ಅನ್ಕೊಂಡು ಅದಕ್ಕೆ ಯಾರು ಏನು ತಿಳ್ಕೊಬೇಡ್ರಿ. ಎಲ್ಲರೂ ಅಷ್ಟು ಖುಷಿಯಿಂದ ನಮ್ಮ ಸಾಹಿತ್ಯ ಪರಿಷತ್ತಿಗೆ ಬಂದು ಇಲ್ಲಿ ಹಾಡಿರಲ್ಲ, ಅದನ್ನ ಬಹಳ ಸಂತೋಷ ಅಂತ ಹೇಳಿ ಹೆಮ್ಮೆ, ನಮಗೂ ಕೂಡ ಹೆಮ್ಮೆ. ಎಷ್ಟು ಚಂದ ಧಾರವಾಡದಾಗ ಇಷ್ಟು ಮಂದಿ ಹಾಡುವಂಥವ್ರು ಅದಾರ ಅಂತ ಹೇಳಿ. ಅದಕ್ಕೆ ಆಮೇಲೆ ಸಮಾಧಾನಕರ ಬಹುಮಾನವನ್ನ 2 ಕೊಡ್ಬೇಕಂದಿದ್ವಿ, ಅದನ್ನ 3 ಜನ ಕೊಡಾತೇವೆ.
ಅದಕ್ಕೆ ಈ ಆಮೇಲೆ ಉಳಿದಂತ ಭಾಗವಹಿಸ್ತವ್ರು ಈಗ ನೋಡ್ರಿ 2, 4, 6, 9 ಬಹುಮಾನಗಳು ಇವೆಲ್ಲ ಪ್ರಥಮ, ದ್ವಿತೀಯ, ತೃತೀಯ ಸಮಾಧಾನಕರ ಹೋದವು. ಉಳಿದಂತವ್ರಿಗೆ ಇನ್ನು 11 ಜನಕ್ಕೆ ಪ್ರೋತ್ಸಾಹಧನ ಅಂತ ಹೇಳಿ 200 ಕೂಡ ಒಬ್ಬೊಬ್ಬರಿಗೆ 200 ರೂಪೀಸ್ ಪ್ರತಿಯೊಬ್ಬರು ಎಲ್ಲರಿಗೂ. ಯಾಕಂದ್ರೆ ಆಟೋ ಖರ್ಚು ಅಂತ ಹೇಳಿದ್ರು ಸರ್.